ಹೊಗಳಿಕೆ ಭಟ್ಟಂಗಿತನವನ್ನ ಮಾತ್ರ ನಿರೀಕ್ಷಿಸುವ ಸರ್ಕಾರವನ್ನ ಅದರ ವೈಫಲ್ಯಗಳ ಬಗ್ಗೆ ಟೀಕೆ ಮಾಡೋದೇ ತಪ್ಪ? ಕುಂಭಮೇಳದ ಅಸಮರ್ಪಕ ನಿರ್ವಹಣೆಯನ್ನ ಪ್ರಶ್ನೆ ಮಾಡೋದೇ ಅಪರಾಧನ? ಸಾಮಾನ್ಯ ಜನರು, ಸಂಸದರು ಮತ್ತೆ ಹಿರಿಯ ಸಂತರು ಕೂಡ ಕಳವಳ ವ್ಯಕ್ತಪಡಿಸ್ತಾ ಇರುವಾಗ ಮುಖ್ಯಮಂತ್ರಿ ಯಾರನ್ನ ರಣಹದ್ದುಗಳು ಮತ್ತೆ ಹಂದಿಗಳು ಅಂತ ಕರೀತಾ ಇದ್ದಾರೆ? ಈ ಹೇಳಿಕೆಯ ಬಗ್ಗೆ ಪ್ರಧಾನಿ ಮೌನವಾಗಿರೋದು ಯಾಕೆ? ಅವ್ರು ಇದನ್ನ ಒಪ್ತಾರ? ಆಡಳಿತದ ಘೋರ ವೈಫಲ್ಯಗಳನ್ನ ಮುಚ್ಕೊಳ್ಳೋದಿಕ್ಕೆ ನಿಂದನೆಯ ಭಾಷೆಯನ್ನ ಬಳಸಲಾಗ್ತಾ ಇದೆಯಾ? ಸರ್ಕಾರವನ್ನ ಪ್ರಶ್ನೆ ಮಾಡೋದ್ರಿಂದ ಜನರು ಅವಮಾನ ಎದುರಿಸಬೇಕಾಗಿದೆಯಾ? ಇದು ಬೆದರಿಕೆಯ ಮೂಲಕ ಸಾರ್ವಜನಿಕ ಧ್ವನಿಯನ್ನ ಅಡಗಿಸುವಂತ ಯತ್ನ ಅಲ್ವಾ? ಕುಂಭಮೇಳ ಧಾರ್ಮಿಕ ಸಭೆಗಿಂತ ರಾಜಕೀಯ ಮತ್ತೆ ಪ್ರಚಾರದ ದಾಳವಾಗಿ ಮಾರ್ಪಟ್ಟಿದೆಯಾ? ಮಹಾಕುಂಭಮೇಳ ಮುಗಿಯುವಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯುಪಿ ಸಿಎಂ ಆದಿತ್ಯನಾಥ್ ನೀಡಿರುವಂತಹ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿ ಮಾಡಿದೆ. ಅದರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಕುಂಭಮೇಳವನ್ನ ಆದಿತ್ಯನಾಥ್ ಸರ್ಕಾರ ನಿಭಾಯಿಸಿದಂತಹ ರೀತಿಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಕುಂಭಮೇಳ ಮುಗಿದಿದೆ. ಈಗ ಕುಂಭಮೇಳದ ರಾಜಕೀಯ ಶುರುವಾಗಲಿದೆ. ಮುಖ್ಯಮಂತ್ರಿ ಆದಿತ್ಯನಾಥ್ ತಮ್ಮನ್ನ ಪ್ರಶ್ನೆ ಮಾಡೋರನ್ನ ಹಂದಿಗಳು ಮತ್ತೆ ರಣಹದ್ದುಗಳು ಅಂತ ಕರೆಯೋ ಮೂಲಕ ಆಗ್ಲೇ ಆ ರಾಜಕೀಯವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಸಾಮಾನ್ಯ ಜನರು ಮಾತ್ರ ಅಲ್ಲ, ಸಂಸದರು ಮತ್ತೆ ಸಂತರು ಸಹ ಕುಂಭಮೇಳದ ಅಸಮರ್ಪಕ ನಿರ್ವಹಣೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಾ ಇರುವಾಗ ಮುಖ್ಯಮಂತ್ರಿಗಳು ಯಾರನ್ನ ಹಂದಿ ಮತ್ತೆ ರಣಹದ್ದು ಅಂತ ಕರೀತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಬೇಕಾಗಿದೆ. ಪ್ರಧಾನಿ ಮೋದಿ ಅವರು ಈ ಹೇಳಿಕೆಯನ್ನ ಖಂಡಿಸದೇ ಇರೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಹೇಳುತ್ತೆ. ಕುಂಭಮೇಳ ಆಯೋಜನೆಯಲ್ಲಿನ ಕೆಲ ನ್ಯೂನ್ಯತೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಕ್ಷಮೆ ಯಾಚಿಸಿದ್ದಾರೆ. ಇದೇ ವೇಳೆ ಅವರು ಆದಿತ್ಯನಾಥ್ ಅವರನ್ನು ಹೊಗಳಿದ್ದಾರೆ. ಆದಿತ್ಯನಾಥ್ ನೇತೃತ್ವದಲ್ಲಿ ಮಹಾಕುಂಭ ಯಶಸ್ವಿಯಾಗಿದೆ ಅಂತ ಮೋದಿ ಅವರು ಹೇಳಿದ್ದಾರೆ. ಯೋಗಿ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಮಾಧ್ಯಮಗಳು ಇದನ್ನ ನೋಡ್ತಾ ಇವೆ. ಕ್ಷಮೆ ಕೇಳಿರುವಂತಹ ಮೋದಿ ಸಾವುಗಳ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಮೌನಿ ಅಮಾವಾಸ್ಯೆಯ ದಿನ 30 ಜನ ಸಾವನ್ನಪ್ಪಿದ್ರು. ಹಾಗೆ ನವದೆಹಲಿ ರೈಲ್ ನಿಲ್ದಾಣದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 18. ಈ ಎರಡರ ಬಗ್ಗೆಯೂ ಕೂಡ ಯಾವುದೇ ಉಲ್ಲೇಖ ಮಾಡಲಿಲ್ಲ. ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಕೆಲವು ನ್ಯೂನ್ಯತೆಗಳಿಗೆ ಪ್ರಧಾನಿ ಮೋದಿ ಅವರು ಕ್ಷಮೆ ಯಾಚಿಸೋದು ವಿಷಾದಕರ. ಇವು ನ್ಯೂನ್ಯತೆಗಳೆಲ್ಲ. ಜನರು ಅನುಭವಿಸಿದಂತಹ ನೋವುಗಳಿಗೆ ಕೆಲ ನ್ಯೂನ್ಯತೆಗಳನ್ನ ಹೆಸರಿಸುವ ಮೂಲಕ ವಿಷಾದ ವ್ಯಕ್ತಪಡಿಸೋದಕ್ಕೆ ಒಂದು ಅರ್ಥನೇ ಇಲ್ಲ. ನ್ಯೂನ್ಯತೆಗಳು ಅಂತ ಅಂದ್ರೆ ಗಂಗಾ ನೀರು ಶುದ್ಧವಾಗಿಲ್ಲ. ಜನರು ಸ್ನಾನ ಮಾಡೋದಿಕ್ಕೆ 20 ಕಿಲೋಮೀಟರ್ ನಡಿಬೇಕಾಯ್ತು. ಅವರು 2 ದಿನಗಳ ಕಾಲ ಟ್ರಾಫಿಕ್ ಜಾಮ್ ನಲ್ಲಿ ಸಿಲ್ಕೊಳ್ಬೇಕಾಯ್ತು. 100 ಕಿಲೋಮೀಟರ್ಗಳವರೆಗೆ ಟ್ರಾಫಿಕ್ ಜಾಮ್ ಇತ್ತು. ಜನರ ಹಣ ಖಾಲಿ ಆಯ್ತು. ಇಲ್ಲಿನ ಮಡಿಲ ಮೀಡಿಯಾಗಳು ಮೊದಲು ಈ ಬಗ್ಗೆ ವರದಿಯನ್ನ ಮಾಡಿರಲಿಲ್ಲ. ಅದು ಎಲ್ಲವನ್ನ ಮರೆಮಾಚಿತ್ತು. ಕೇವಲ ಹೊಗಳಿಕೆ ಮಾತ್ರನೇ ನಡೀತಾ ಇತ್ತು. ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮಾಡಿ ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ ಎಲ್ಲಾನು ಒಂದೊಂದಾಗಿ ಹೊರಬಂದ್ವು. ನವದೆಹಲಿ ರೈಲ್ ನಿಲ್ದಾಣದಲ್ಲಿನ ಕಾಲ್ ತುಳಿತದ ವಿಡಿಯೋಗಳನ್ನ ಕೂಡ ಜನರೇ ಮಾಡಿದ್ರು. ಆದ್ರೆ ಪ್ರಧಾನಿ ಮೋದಿ ಅವರ ಕ್ಷಮೆ ಯಾಚನೆ ಕೇವಲ ಔಪಚಾರಿಕತೆಯಾಗಿದೆ. ರೈತರ ಪ್ರತಿಭಟನೆ ನಂತರ ಕೂಡ ಮೋದಿ ಅವರು ಇದೇ ರೀತಿನೇ ಮಹಾನ್ ವಿನಮ್ರತೆಯನ್ನು ತೋರಿಸಿದ್ರು. ರೈತರ ಪ್ರತಿಭಟನೆ ಬಗ್ಗೆ ಅವ್ರ ತಿಳುವಳಿಕೆ ಬದಲಾಗಿದೆ ಅಂತಾನೆ ಜನರು ಭಾವಿಸಿದ್ರು. ಆದ್ರೆ ಆ ಸಮಯದಲ್ಲಿ ಅವ್ರು ನೀಡಿದಂತಹ ಭರವಸೆ ಇಲ್ಲಿಯವರೆಗೂ ಜಾರಿಗೆ ಬಂದಿಲ್ಲ. ರೈತರು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಿದ್ದಾರೆ. ಯುಪಿ ಸಿಎಂ ಆದಿತ್ಯನಾಥ್ ನ್ಯೂನ್ಯತೆಗಳ ಬಗ್ಗೆ ಮಾತಾಡ್ತಾ ಇರೋರನ್ನ ಹಂದಿ ಮತ್ತೆ ರಣಹದ್ದುಗಳಿಗೆ ಹೋಲಿಸ್ತಾ ಮತ್ತೊಂದು ಬಗೆಯ ಅತಿರೇಕವನ್ನ ತೋರಿಸ್ತಾ ಇದ್ದಾರೆ. ಇದು ಯಾವುದೇ ಮುಖ್ಯಮಂತ್ರಿ ಬಳಸಬಹುದಾದಂತಹ ಭಾಷೆನ? महाकुंभ में जिसने जो तलाशा उसको वह मिला. गिद्धों को केवल घास मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले. मतलब सबने अपने स्वभाव और चरित्र के अनुसार चीजों को देखा. ಪ್ರಧಾನಿ ಮೋದಿ ಕ್ಷಮೆ ಯಾಚನೆಯನ್ನ ಆದಿತ್ಯನಾಥ್ ಹೇಳಿಕೆಗಳಿಗೆ ಉತ್ತರ ಅಂತ ಹೊಸ ಕತೆ ಹೆಣೆಯೋದು ಸುಲಭ. ಬಿಜೆಪಿಯಿಂದ RSS ವರೆಗೆ ಯಾವುದೇ ದೊಡ್ಡ ನಾಯಕರು ಆದಿತ್ಯನಾಥ್ ಹೇಳಿಕೆಯನ್ನ ಟೀಕೆ ಮಾಡಿಲ್ಲ. ಆದಿತ್ಯನಾಥ್ ಅವರ ಭಾಷೆ, ಅವ್ರ ಹೇಳಿಕೆಯಿಂದ ಅವ್ರ ಬೆಂಬಲಿಗರು ಸಂತಸ ಪಟ್ಟಿರಬಹುದು. 2002ರಲ್ಲಿ ಈ ಪ್ರಯಾಗ್ರಾಜ್ನ ಮಾಘ ಮೇಳದಲ್ಲಿ ಗಂಗಾ ನೀರು ಶುದ್ಧವಾಗಿಲ್ಲದ ಕಾರಣ ಕೆಲ ಸಂತರು ಸ್ನಾನ ಮಾಡೋದಕ್ಕೆ ನಿರಾಕರಿಸಿದ್ರು. ದೂರ್ವಾಸ ಆಶ್ರಮದ ತ್ರಿದಂಡಿ ರಂಗ ರಾಮಾನುಚಾರ್ಯ ಚೈತನ್ಯ ಬ್ರಹ್ಮಚಾರಿಜಿ ಮತ್ತು ಸ್ವಾಮಿ ನಿಶ್ಚಲಾನಂದ ಅಂತ ಹೇಳಿಕೆಯನ್ನ ನೀಡಿದ್ರು. ಅವರು ಸ್ನಾನ ಮಾಡೋದಕ್ಕೆ ನಿರಾಕರಿಸಿದ್ರು ಮತ್ತೆ 1 ದಿನ ಉಪವಾಸ ಮಾಡಿದ್ರು. ನ್ಯಾಯಾಲಯಕ್ಕೆ ಹೋಗೋದಾಗಿ ಅವರು ಬೆದರಿಕೆಯನ್ನು ಹಾಕಿದ್ರು.
ಆ ಸಮಯದಲ್ಲಿ ರಾಜನಾಥ್ ಸಿಂಗ್ ಯುಪಿ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿದ್ರು. 2013ರಲ್ಲೂ ಸಹ ಕಾನ್ಪುರದ ಸಾಧು ಸಮುದಾಯ ಗಂಗಾ ನದಿಯ ಕೊಳೆಯ ಬಗ್ಗೆ ಪ್ರಸ್ತಾಪಿಸಿ ಪ್ರಯಾಗ್ರಾಜ್ನ ಮಾಘ ಮೇಳದಲ್ಲಿ ಸ್ನಾನ ಮಾಡೋದಕ್ಕೆ ನಿರಾಕರಿಸಿತ್ತು. ಆದ್ರೆ ರಾಜನಾಥ್ ಸಿಂಗ್ ಕೊಳೆಯ ಕುರಿತು ಮಾತನಾಡಿದವ್ರ ಬಗ್ಗೆ ಈ ರೀತಿ ಮಾತಾಡಿರ್ಲಿಲ್ಲ. ಆದಿತ್ಯನಾಥ್ ಕುಂಭಮೇಳದಲ್ಲಿ ಕೊಳಕಿನ ಬಗ್ಗೆ ಮಾತನಾಡಿದವರನ್ನ ಹಂದಿಗಳು ಅಂತ ಕರೀತಾ ಇದ್ದಾರೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಇರುವಾಗಲೂ ಇಂಥ ಮಾತು ಅವರಿಂದ ಬಂದಿದೆ. 50 ಕೋಟಿ ಜನರನ್ನ ಚರಂಡಿ ನೀರಿನಲ್ಲಿ ಸ್ನಾನ ಮಾಡುವಂತೆ ಒತ್ತಾಯಿಸಲಾಯಿತು ಅಂತ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಕೊಳಚೆ ಬಗ್ಗೆ ಎಷ್ಟು ಜನ ದೂರು ನೀಡಿದ್ರು, ಹಾಗೆ ಶೌಚಾಲಯಗಳ ಬಗ್ಗೆ ಎಷ್ಟು ಮಂದಿ ದೂರು ನೀಡಿದ್ರು, ದೂರಿದವರನ್ನ ಹಂದಿಗಳಿಗೆ ಹೋಲಿಸಬಹುದಾ? ಕಾಲ್ ತುಳಿತದಲ್ಲಿ ಸತ್ತ ಜನರ ಸಂಖ್ಯೆ ಬಗ್ಗೆ ಮಾತನಾಡುವವರನ್ನ ರಣಹದ್ದುಗಳು ಅಂತ ಕರಿಬಹುದಾ? ಕುಂಭವನ್ನು ಆಯೋಜಿಸಿದ್ದಕ್ಕಾಗಿ ಯುಪಿ ಸರ್ಕಾರ ಹೆಗ್ಗಳಿಕೆಯನ್ನು ಪಡಿತಾ ಇದೆ. ಆದ್ರೆ ಕಾಲ್ ತುಳಿತದಿಂದ ಟ್ರಾಫಿಕ್ ಜಾಮ್ ಮತ್ತೆ ಕೊಳಕಿನವರೆಗೆ ಯಾರು ಹೊಣೆ? ಹೊಣೆಗಾರಿಕೆಯನ್ನು ನಮ್ರತೆಯಿಂದ ಸ್ವೀಕರಿಸೋದಕ್ಕೆ ಅದು ರೆಡಿ ಇಲ್ಲ. ಮತ್ತೆ ಮೋದಿ ಇದು ಯಾವುದ್ರ ಬಗ್ಗೆಯೂ ಕೂಡ ಮಾತಾಡ್ತಾ ಇಲ್ಲ. ಟ್ರಂಪ್ ಅವರ ಆಸ್ಥಾನದಲ್ಲಿಯೂ ಕೂಡ ಮೋದಿ ಮೌನವಾಗಿದ್ರು. ಮತ್ತೆ ಈಗ ನಾಗರಿಕರನ್ನ ಹಂದಿಗಳು ಮತ್ತೆ ರಣಹದ್ದುಗಳು ಅಂತ ಕರೆದಾಗಲೂ ಕೂಡ ಮೋದಿ ಮೌನವಾಗಿದ್ದಾರೆ. ಕುಂಭಮೇಳವನ್ನು ಆಯೋಜಿಸೋದು ಕಷ್ಟ, ಅದು ಎಲ್ರಿಗೂ ತಿಳಿದಿದೆ. ಆದ್ರೆ ನ್ಯೂನ್ಯತೆಗಳನ್ನ ಎತ್ತಿ ತೋರಿಸಿದಾಗ ಸುಧಾರಣೆ ಸಾಧ್ಯ ಇದೆ. ಒಪ್ಕೊಳ್ಳುವಂತ ಮನಸ್ಸಿರ್ಬೇಕಷ್ಟೇ. ದೂರುವವರನ್ನ ಮತ್ತೆ ಪ್ರಶ್ನೆ ಮಾಡೋರನ್ನ ರಣಹದ್ದುಗಳು ಮತ್ತೆ ಹಂದಿಗಳು ಅಂತ ಕರೆಯೋದು ಇದು ಯಾವ ರೀತಿಯ ಸಂಸ್ಕೃತಿ? ಸಾಮಾನ್ಯ ಜನರು ಮಾತ್ರ ಈ ಪ್ರಶ್ನೆಯನ್ನ ಎತ್ತಲಿಲ್ಲ. ದೇವಾಲಯ ಅಂತ ಕರೆಯಲಾಗುವಂತ ಸಂಸತ್ತಿನಲ್ಲಾದ್ರೂ ಎಲ್ಲಾ ಸತ್ಯಗಳನ್ನ ಮಂಡಿಸಬೇಕಲ್ವಾ? SP ನಾಯಕ ಅಖಿಲೇಶ್ ಯಾದವ್ ಇಂಥ ಪ್ರಶ್ನೆಯನ್ನ ಎತ್ತಿದ್ರು. ಮಹಾಕುಂಭದಲ್ಲಿ ಸಾವಿಗೀಡಾದವರ ಅಂಕಿಅಂಶಗಳನ್ನ ನೀಡಬೇಕು ಅಂತ ಹೇಳಿದ್ರು. ಮಹಾಕುಂಭದ ಅವ್ಯವಸ್ಥೆ ಬಗ್ಗೆ ಸ್ಪಷ್ಟೀಕರಣ ನೀಡೋದಕ್ಕೆ ಸರ್ವಪಕ್ಷ ಸಭೆಯನ್ನ ಕರಿಬೇಕು ಅಂತ ಹೇಳಿದ್ರು. ಗಾಯಾಳುಗಳ ಚಿಕಿತ್ಸೆ, ಔಷಧಿಗಳ ಲಭ್ಯತೆ ಎಲ್ಲದರ ಬಗ್ಗೆಯೂ ಒಂದು ಸ್ಪಷ್ಟನೆ ಬರಬೇಕು ಅಂತ ಹೇಳಿದ್ದಾರೆ. ಮಹಾಕುಂಭದಲ್ಲಿ ದುರಂತಕ್ಕೆ ಕಾರಣರಾದವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು, ಸತ್ಯವನ್ನ ಮರೆಮಾಚಿದವರಿಗೆ ಶಿಕ್ಷೆಯಾಗಬೇಕು ಅಂತ ಅವ್ರು ಒತ್ತಾಯಿಸಿದ್ರು. ಯಾವುದೇ ಅಪರಾಧ ಆಗಿಲ್ಲದಿದ್ರೆ ಅಂಕಿಅಂಶಗಳನ್ನ ಯಾಕೆ ತಡೆ ಹಿಡಿಯಲಾಗಿದೆ, ಮರೆಮಾಚಲಾಗಿದೆ ಮತ್ತೆ ಅಳಿಸಲಾಗಿದೆ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಸತ್ಯವನ್ನ ಮರೆಮಾಚೋದು ಮತ್ತೆ ಅಳಿಸೋದು ಸಹ ಅಪರಾಧ ಅಂತ ಹೇಳಿದ್ರು. RJDಯ ಮನೋಜ್ ಕುಮಾರ್ ಝಾ ಕೋವಿಡ್ ಅವಧಿಯಲ್ಲಿನ ಸಾವುಗಳ ಬಗ್ಗೆಯೂ ಕೂಡ ಪ್ರಸ್ತಾಪಿಸ್ತಾ ಅವ್ರು ತುಂಬಾ ಸಾಮಾನ್ಯ ಜನರು, ಅವರಿಗೆ ಜೀವನದಲ್ಲಿ ಘನತೆ ಬೇಕು, ಸಂವಿಧಾನವು ಅದನ್ನ ಹೇಳುತ್ತೆ. ಆದ್ರೆ ಸಾವಿನಲ್ಲಿ ಹೆಚ್ಚಿನ ಘನತೆ ಬೇಕು. ನಾವು ಗೌರವಾನ್ವಿತ ಸಾವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ರೆ ಇದು ನಮ್ಮ ಸಾಮೂಹಿಕ ವೈಫಲ್ಯ ಅಂತ ಹೇಳಿದ್ರು. आंकड़े देने से पहले महाकुंभ में मरने वालों के आंकड़े भी दे दें। महाकुंभ की व्यवस्था के बारे में स्पष्टीकरण देने के लिए मेरी मांग है अध्यक्ष महोदय, सर्वदलीय बैठक बुलाई जानी चाहिए। महाकुंभ आपदा प्रबंधन व खोया पाया केंद्र की जिम्मेदारी सेना को दी जाए। महाकुंभ हादसे के शिकार लोगों की मृत्यु, घायलों का इलाज, दवाइयों, डॉक्टर, भोजन पानी, परिवहन की उपलब्धता का आंकड़ा संसद में पेश किया जाए। महाकुंभ हादसे के लिए जिम्मेदार लोगों पर घोर दंडात्मक कार्रवाई हो। जिन्होंने सच छिपाया है उनको दंडित किया जाए। अध्यक्ष महोदय, हम डबल इंजन की सरकार से पूछते हैं, अगर अपराध बोध नहीं था तो आंकड़े दबाए, छिपाए और मिटाए क्यों गए हैं? सच छिपाना और मिटाना भी तो अपराध है। इसका दंड कौन भुगतेगा अध्यक्ष महोदय? सर, मैं आंकड़ों में जाऊंगा ही नहीं। मैं कोविड के दौर का भी गवाह हूं सर। कितनी लाशें अनअटेंडेड चली गई। सर, अति साधारण लोग हैं ये। जिंदगी में डिग्निटी चाहिए सर, संविधान भी कहता, लेकिन मौत में उससे बड़ी डिग्निटी चाहिए। अगर हम डिग्निफाइड डेथ नहीं एंश्योर कर पा रहे हैं सर, तो ये हमारे सामूहिक विफलता है सर। ಕುಂಭಮೇಳ ಕಾಲ್ತುಳಿತದ ಸಂದರ್ಭವನ್ನ ವಿವರಿಸ್ತಾ 17 ಗಂಟೆಗಳ ಕಾಲ ಅಧಿಕೃತ ದೃಢೀಕರಣವಿಲ್ಲದಿದ್ದಾಗ ಚಿಂತೆ ಹೆಚ್ಚಾಗುತ್ತೆ. ಅದಾದ ನಂತರ ವದಂತಿಗಳು ಹರಡುತ್ತವೆ ಅಂತ ಹೇಳಿದ್ರು. ಕುಂಭಮೇಳದಲ್ಲಿನ ತೊಂದರೆಗಳ ಬಗ್ಗೆ ಸಂಸದರೊಂದಿಗೆ ಜನರು ಕೂಡ ಧ್ವನಿ ಎತ್ತಿದ್ರು. ಮಹಿಳೆಯರು ಸ್ನಾನ ಮಾಡ್ತಾ ಇರುವಂತಹ ವಿಡಿಯೋಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಇದ್ರ ಬಗ್ಗೆ ಮೊದಲು ಪೊಲೀಸರೇ ಮಾಹಿತಿಯನ್ನ ನೀಡಿದ್ರು. ಜನರು ಸಾಮಾಜಿಕ ಮಾಧ್ಯಮದಲ್ಲಿ ಇದು ನಡೀತಾ ಇದೆ ಅಂತ ಬರೆಯೋದಿಕ್ ಪ್ರಾರಂಭ ಮಾಡಿದ್ರು. ಅವ್ರು ಯಾರು ಕುಂಭಮೇಳವನ್ನ ಕೆಣಕ್ತಾ ಇಲ್ಲ, ಆದ್ರೆ ಕುಂಭದ ಘನತೆಯನ್ನ ರಕ್ಷಿಸ್ತಿದ್ದಾರೆ. ಇದನ್ನ ಯುಪಿ
ಸರ್ಕಾರ ಆದಿತ್ಯನಾಥ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜನರು ಗದ್ದಲ ಎಬ್ಬಿಸಿದ ನಂತರ ಪೊಲೀಸರು ತಕ್ಷಣ ಈ ವಿಷಯವನ್ನ ತನಿಖೆ ಮಾಡಿ 3ರನ್ನ ಅರೆಸ್ಟ್ ಮಾಡಿದ್ರು. ಪ್ರಯಾಗ್ರಾಜ್ನ ಚಂದ್ರಪ್ರಕಾಶ್ ಫೂಲ್ಚಂದ್ ಹಾಗೆ ಲಾತೂರ್ನ ಪ್ರಜ್ವಲ್ ಅಶೋಕ್ ತೇಲಿ ಮತ್ತು ಸಾಂಗ್ಲಿಯ ರಾಜೇಂದ್ರ ಪಾಟೀಲ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. 17 ಸಾಮಾಜಿಕ ಮಾಧ್ಯಮ ಖಾತೆಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಜನರು ಕಾಳಜಿ ವ್ಯಕ್ತಪಡಿಸಿದ್ರಿಂದಾಗಿ ಇದು ಸಾಧ್ಯ ಆಗಿದೆ. ಅವತ್ತು ಸಂತಾಪ ವ್ಯಕ್ತಪಡಿಸಿದಂತಹ ಮೋದಿ ಈಗ ಕ್ಷಮೆ ಯಾಚಿಸುವಂತಹ ಹೊತ್ತಿನಲ್ಲಿ ಕಾಲ್ ತುಳಿತದ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಅವರು ಅದರ ಬಗ್ಗೆ ಉಲ್ಲೇಖ ಮಾಡಬೇಕಾಗಿತ್ತು ಮತ್ತು ಸಾವನ್ನಪ್ಪಿದಂತಹ ಜನರಿಗೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ಅದರ ಬಗ್ಗೆ ವಿಷಾದ ವ್ಯಕ್ತಪಡಿಸಬೇಕಿತ್ತು. ಪ್ರಧಾನಿ ಮೋದಿ ಅವರು ಹಾಗೆ ಮಾಡಿದ್ರೆ ಅವರ ರಾಜಕೀಯ ಧೈರ್ಯ ಕಾಣಿಸ್ತಾ ಇತ್ತು ಮತ್ತು ಅವರ ನಮ್ರತೆಯು ಕೂಡ ಕಾಣಿಸ್ತಾ ಇತ್ತು. ಯಾರನ್ನಾದ್ರೂ ಹಂದಿ ಅಥವಾ ರಣಹದ್ದು ಅಂತ ಕರೆಯೋದನ್ನ ಪ್ರಧಾನಿ ನಿರ್ಲಕ್ಷಿಸ್ತಾರೆ ಮತ್ತು ವಿರೋಧ ಪಕ್ಷಗಳು ಕುಂಭವನ್ನ ದುರುಪಯೋಗ ಪಡಿಸ್ಕೊಂಡಿವೆ ಅಂತ ಆರೋಪ ಮಾಡ್ತಾರೆ. ಆದ್ರೆ ಮಹಾಕುಂಭವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋರು ಈ ಜಂಗಲ್ ರಾಜ್ ಜನರು. ಆದಿತ್ಯನಾಥ್ ಮತ್ತು ಮೋದಿ ಹೇಳಿಕೆಗಳಲ್ಲಿ ಪದಗಳ ವ್ಯತ್ಯಾಸ ಮಾತ್ರ ಇದೆ. ಇಬ್ಬರ ಹೇಳಿಕೆಗಳಲ್ಲಿಯೂ ಕುಂಭದಲ್ಲಿನ ನ್ಯೂನ್ಯತೆಗಳನ್ನ ಬಹಿರಂಗಪಡಿಸಿದವ್ರ ಬಗ್ಗೆ ದ್ವೇಷ ಇದೆ. ಅದಕ್ಕಾಗಿ ಅಸಭ್ಯ ಪದಗಳನ್ನು ಅವರು ಬಳಸಬಹುದಾ? ಜನವರಿ 14ರಂದು ಸಂತರು ಕುಂಭಮೇಳ ಪ್ರದೇಶದಲ್ಲಿ ಧರಣಿ ನಡೆಸಿದ್ರು. ಅಸಮರ್ಪಕ ನಿರ್ವಹಣೆ ಬಗ್ಗೆ ತಕರಾರು ಎತ್ತಿದ್ರು. ಪೊಲೀಸರು ಮತ್ತು ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮಹಾಕುಂಭ ಪ್ರದೇಶದಲ್ಲಿನ ಅವ್ಯವಸ್ಥೆಯ ಬಗ್ಗೆ ಕೋಪಗೊಂಡಂತ ನಿರ್ಮಲ್ ಅಖಾಡದ ಸಂತರು ತ್ರಿವೇಣಿ ಮಾರ್ಗದಲ್ಲಿ ಧರಣಿ ನಡೆಸಿದಂತ ಸುದ್ದಿ ಕೂಡ ಬಂತು. ತಮ್ಮ ಶಿಬಿರದಲ್ಲಿ ಇಲ್ಲಿಯವರೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತ ಕೂಡ ಸಂತರು ದೂರಿದ್ರು. ಭಕ್ತರು ಕುಡಿಯುವ ನೀರು ಮತ್ತೆ ಮಲಗೋದಿಕ್ಕೆ ಹಾಸಿಗೆಗಳ ಕೊರತೆಯ ಬಗ್ಗೆ ಅವರು ದೂರು ನೀಡಿದ್ರು. ಆದ್ರೆ ಅಧಿಕಾರಿಗಳಿಗೆ ದೂರನ್ನ ನೀಡಿದ ನಂತರ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಜುನಾ ಅಖಾಡದ ಮಹಿಳಾ ಸಾಧುಗಳು ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಕೆಟ್ಟ ಉದ್ದೇಶ ಇಟ್ಕೊಂಡು ಹೋದ್ರೆ ಕುಂಭದಲ್ಲಿ ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅವ್ರು ಖಂಡಿತವಾಗಿಯೂ ತೊಂದರೆಯನ್ನ ಅನುಭವಿಸ್ತಾರೆ ಅಂತ ಮಾತಾಡ್ತಾರೆ ಆದಿತ್ಯನಾಥ್. ಮುಖ್ಯಮಂತ್ರಿ ಇದನ್ನೆಲ್ಲ ಹೇಗೆ ಹೇಳ್ತಾ ಇದ್ದಾರೆ? ಸಾವಿಗೀಡಾದಂಥ ಜನರು ಕೆಟ್ಟ ಉದ್ದೇಶದಿಂದ ಅಲ್ಲಿ ಹೋಗಿದ್ರ? ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡು ಮೈಲುಗಟ್ಟಲೆ ನಡೆದವರು ಕೆಟ್ಟ ಉದ್ದೇಶದಿಂದ ಹೋಗಿದ್ರ? ಅಲ್ಲಿ ಜನರು ರಾತ್ರಿಯನ್ನ ತೀವ್ರ ಚಳಿಯಲ್ಲಿ ಬಟಾ ಬಯಲಲ್ಲಿ ಕಳಿಬೇಕಾಯ್ತು. ವೃದ್ಧರು ಗಂಟೆಗಟ್ಟಲೆ ನಡಿಬೇಕಾಯ್ತು. ಅವ್ರ ಸ್ಥಿತಿ ಹದಗೆಟ್ಟಿತು. ಅವರೆಲ್ಲ ಕೆಟ್ಟ ಉದ್ದೇಶದಿಂದ ಹೋಗಿದ್ರ? ಅಲ್ಲಿ ವಿಧಾನಸಭೆಯಲ್ಲಿ ಆದಿತ್ಯನಾಥ್ ಒಬ್ಬ ಮಹಿಳೆಯ ಚಿತ್ರವನ್ನ ತೋರಿಸ್ತಾ ಸೊಸೆಯೊಬ್ಬರು ತನ್ನ ಅತ್ತೆಯನ್ನ ಬೆನ್ನಿನ ಮೇಲೆ ಹೊತ್ತು ಕರೆದುಕೊಂಡು ಹೋದ್ರು ಅಂತ ಹೇಳ್ತಾರೆ. ಅವ್ರ ಶಾಸಕರು ಚಪ್ಪಾಳೆ ತಟ್ಟೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಹಾಕುಂಭ ಮೇಳದ ಟ್ವಿಟರ್ ಹ್ಯಾಂಡಲ್ ನಿಂದ ಯುವಕನೊಬ್ಬ ವೃದ್ಧ ವ್ಯಕ್ತಿಯನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರುವಂತಹ ಚಿತ್ರವನ್ನ ಪೋಸ್ಟ್ ಮಾಡಲಾಗಿದೆ. ಆ ಸೊಸೆ ಅಥವಾ ಆ ಯುವಕ ತನ್ನ ಅತ್ತೆ ಅಥವಾ ತನ್ನ ತಂದೆಯನ್ನ ಗೌರವಿಸುತ್ತಿದ್ದಂಥ ರೀತಿ ಅದಾಗಿತ್ತು. ಆದ್ರೆ ಸರ್ಕಾರ ಆ ವೃದ್ಧರನ್ನ ಹೇಗೆ ನಡೆಸ್ಕೊಳ್ತು? ಯಾರನ್ನು ಬೆನ್ನಿನ ಮೇಲೆ ಹೊತ್ಕೊಳ್ಳುವಂತ ಅಗತ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಹೇಳಬೇಕಾಗಿತ್ತು. ನಾವು ತುಂಬಾ ಬಸ್ಗಳನ್ನ ವ್ಯವಸ್ಥೆ ಮಾಡಿದೀವಿ, ಯಾರನ್ನು ಈ ರೀತಿ ಕೈಗಾಡಿಯಲ್ಲಿ ಸಾಗಿಸುವಂತ ಅಗತ್ಯ ಇಲ್ಲ ಅಂತ ಹೇಳಬೇಕಾಗಿತ್ತು. ಆದ್ರೆ ಜನರು ಈ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ಮುಖ್ಯಮಂತ್ರಿ ಅವ್ರನ್ನೆಲ್ಲ ರಣಹದ್ದುಗಳು, ಹಂದಿಗಳು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಕುಂಭದಲ್ಲಿ ಸ್ನಾನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯ ಜನರು ಬಂದಿರೋದೇನೋ ನಿಜ. ಕುಂಭದ ಬಗ್ಗೆ ಜನರಲ್ಲಿ ಸಾಕಷ್ಟು ಉತ್ಸಾಹ ಕಂಡು ಬಂತು. ಆದ್ರೆ ಅದೇ ಜನರು ಈ ಬಾರಿ 2 ಕುಂಭಗಳನ್ನ ನೋಡಿದ್ರು. ಸಾಮಾನ್ಯ ಜನರ ಕುಂಭ ಒಂದು ಕಡೆಗೆ ಮತ್ತೆ ವಿವಿಐಪಿಗಳ ಕುಂಭ ಇನ್ನೊಂದು ಕಡೆಗೆ. ಕೋಟ್ಯಾಂತರ ಜನರು ಒಂದೇ ಘಾಟ್ನಲ್ಲಿ ಸ್ನಾನ ಮಾಡಿದ್ರು. ಆದ್ರೆ ಕೆಲವು ಸಾವಿರ ವಿಐಪಿಗಳಿಗಾಗಿ ಪ್ರತ್ಯೇಕ ಘಾಟನ್ನ ನಿರ್ಮಿಸಲಾಯಿತು. ಎಲ್ಲಿ ನ್ಯೂನ್ಯತೆಗಳಿದ್ವು ಅಂತ ಹೇಳುವಂತ ಹಕ್ಕು ಭಕ್ತರಿಗಿದೆ, ಟೀಕಾಕಾರರಿಗೆ ಇದ್ದೇ ಇದೆ. ಕಾರ್ಯಕ್ರಮವನ್ನು ಸರ್ಕಾರ ಆಯೋಜಿಸಿರೋದೇ ಅವ್ರಿಗಾಗಿ ಅಂತ ಅಂದ ಮೇಲೆ ಅವ್ರ ದೂರುಗಳನ್ನು ಕೂಡ ಕೇಳಲೇಬೇಕು. ಪ್ರಯಾಗ್ರಾಜ್ ನಗರ ಜನರು ಕುಂಭದ ಸಮಯದಲ್ಲಿ ಎದುರಿಸಿದಂತಹ ಸಮಸ್ಯೆಗಳು ಒಂದೆರಡಲ್ಲ. ಶಾಲೆಗಳು ಹಲವು ದಿನಗಳವರೆಗೆ ಮುಚ್ಚಲ್ಪಟ್ಟಿದ್ವು. ಶಾಲೆಗಳು ತೆರೆದಾಗ ಸಂಚಾರ ದಟ್ಟಣೆಯಿಂದಾಗಿ ಮಕ್ಕಳು ಹಲವು ಗಂಟೆಗಳ ಕಾಲ ರಸ್ತೆಗಳಲ್ಲಿ ಸಿಲ್ಕೊಳ್ಬೇಕಾಯ್ತು. ಹಾಲಿನ ಕೊರತೆ ಇತ್ತು, ಸರಕುಗಳ ಬೆಲೆಗಳು ಹೆಚ್ಚಾದವು, ದಿನನಿತ್ಯದ ಸರಕುಗಳ ದಾಸ್ತಾನು ಕೂಡ ಖಾಲಿ ಆಗ್ತಿದೆ. ಇದು ವ್ಯವಹಾರದ ಮೇಲೆ ಪರಿಣಾಮ ಬೀರ್ತಾ ಇದೆ. ಕುಂಭಮೇಳಕ್ಕೆ ಎಲ್ಲಿಂದಲೂ ಅವಮಾನ ಆಗಿಲ್ಲ. ಪ್ರಧಾನಿ ಮೋದಿ ಇದಕ್ಕಾಗಿ ತಮ್ಮ ಬ್ಲಾಗ್ನಲ್ಲಿ ಪ್ರಯಾಗ್ರಾಜ್ ಜನರನ್ನ ಹೊಗಳಿದ್ದಾರೆ. ಅಂದ್ರೆ ಅವ್ರ ಸಮಸ್ಯೆಗಳನ್ನ ಎದುರಿಸಿದ್ರು ಮತ್ತು ಅದಕ್ಕಾಗಿ ಅವರನ್ನ ಹೊಗಳಾಯ್ತಾ? ಒಂದು ದಿನ ಈ ದೇಶದಲ್ಲಿ ನಿರುದ್ಯೋಗವನ್ನ ಎದುರಿಸ್ತಾ ಇರೋರನ್ನ ಅದಕ್ಕಾಗಿ ಹೊಗಳಬಹುದಾಗಿದ್ರೆ, ಬೆಲೆ ಏರಿಕೆಯಿಂದಾಗಿ ಜನರ ಸ್ಥಿತಿ ಕೆಟ್ಟದಾಗಿದೆ, ಅದಕ್ಕಾಗಿನೂ ಜನರನ್ನ ಹೊಗಳಲಾಗತ್ತಾ? ಜನರ ಗಳಿಕೆ ಶೇರ್ ಮಾರುಕಟ್ಟೆಯಲ್ಲಿ ಮುಳುಗಿದೆ, ಆದ್ರೂ ಅವರು ನಗ್ತಾ ಇರೋದಕ್ಕಾಗಿ ಪ್ರಧಾನಿಯವರು ಹೊಗಳ್ತಾರ? ಪ್ರಯಾಗ್ರಾಜ್ನ ಎಲ್ಲಾ ನಿವಾಸಿಗಳು ಮತ್ತೆ UP ಜನರಿಗೆ ನಾನು ನನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತೇನೆ ಮತ್ತು ಅವರನ್ನ ಅಭಿನಂದಿಸ್ತೀನಿ ಅಂತ ಮೋದಿ ಅವರು ಹೇಳ್ತಾರೆ. 20 ರಿಂದ 25 ಲಕ್ಷ ಜನರು ವಾಸಿಸುವಂತ ನಗರಕ್ಕೆ ಇದ್ದಕ್ಕಿದ್ದ ಹಾಗೆ 5 ಕೋಟಿ 10 ಕೋಟಿ ಜನ ಬಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ. 5 ಸದಸ್ಯರು ವಾಸಿಸುವ ಮನೆಗೆ ಇದ್ದಕ್ಕಿದ್ದ ಹಾಗೆ 10 ಜನ ಬಂದ್ರೆ ಪರಿಸ್ಥಿತಿ ಕೆಟ್ಟದಾಗತ್ತೆ. ಮತ್ತು ಇಲ್ಲಿ 20 ಪಟ್ಟು ಹೆಚ್ಚು ಜನರು ಬರ್ತಾ ಇದ್ರು. ಆದ್ರೆ ಪ್ರಯಾಗ್ರಾಜ್ನ ಜನರು ಅದನ್ನ ಪೂರ್ಣ ತಾಳ್ಮೆಯಿಂದ ನಿರ್ವಹಿಸಿದ್ರು ಅಂತ ಆದಿತ್ಯನಾಥ್ ಹೇಳ್ತಾರೆ. ಕುಂಭಮೇಳ ಕೊನೆಗೊಂಡಿತು. ಕೋಟ್ಯಾಂತರ ಜನರು ಸ್ನಾನ ಮಾಡಿದ್ರು. ಆದ್ರೆ ಅಮೃತ ಸ್ನಾನ ಮಾಡೋದಿಕ್ಕೆ ಹೋಗಿ ಹೈರಾಣಾಗಿ ನೋವಿನ ಪ್ರಶ್ನೆಗಳನ್ನ ಎತ್ತಿದವರು ಅವಮಾನ ಎದುರಿಸಿದ್ದು ಮಾತ್ರ ದುಃಖದ ವಿಷಯ.
ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.